ನಾನು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅಲ್ಲಿ ಅಕೌಂಟೆಂಟ್ ಅಲ್ಲ. ರಿಯಲಿ? ನಿಜವಾಗ್ಲು ನಾನು ಈ ಕಂಪ್ನಿಯಲ್ಲಿ ನೀನೇನು ಅಟೆಂಡರ್ ಪ್ಯೂನಾ? ಪ್ಯೂನಾ? ಹಾಗಿದ್ರೇನಾಯ್ತು? ಹಾಗೆ ಹೇಳ್ಬೇಕಿತ್ತು. ಜಾನು ನಿಜ ಹೇಳಿ ಪ್ರಪೋಸ್ ಮಾಡಬೇಕು. ಟುಡೇ ಆರ್ ನೆವರ್. ಅಲ್ಲಲ್ಲ, ನೌ ಆರ್ ನೆವರ್. ಈ ಸತಿ ಯಾವುದೇ ಕನ್ಫ್ಯೂಷನ್ಗೂ ಅವಕಾಶ ಮಾಡಿಕೊಡೋದಿಲ್ಲ. ಆದ್ರೆ ಅವ್ರ ಮುಖ ನೋಡ್ತಿದ್ದಾಗೆ ಎಲ್ಲ ಮರ್ತೋಗ್ಬಿಡುತ್ತೆ. ನೋ, ಹಾಗಾಗಬಾರ್ದು. ಪ್ರಾಕ್ಟೀಸ್ ಮಾಡಲೇಬೇಕು. ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ಮಾಡ್ತಾರಲ್ಲ ಹಾಗೆ. ರೀ ನಂದಿನಿ, ನೀವಿಲ್ದೆ ನಮ್ಮ ಬದುಕು ಶೂನ್ಯ ರೀ, ಶೂನ್ಯ. ಅದೇ ಡೈಲಾಗ್ ಬಂದ್ಬಿಟ್ರೆ ಕಷ್ಟ. ಈ ನಂದಿನಿ ಯಾರು ಅಂತ ಜಾನು ಪ್ರಶ್ನೆ ಮಾಡ್ಬಿಟ್ರೆ ಆಮೇಲೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಬಿಡಪ್ಪ, ಈ ಸತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಹಾ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾನಿಲ್ಲಿ, ಜಾನು ಇಲ್ಲಿ. ಜಾನು, ಜಾನು, ನಾನು ನೀನು ಅನ್ಕೊಂಡಿರೋ ಹಾಗೆ ಅಕೌಂಟೆಂಟ್ ಅಲ್ಲ. ಶ್ರೀ, ಒಂದು ನಿಮಿಷ. ಜಾನು ಪ್ಲೀಸ್, ನನ್ನ ಹೇಳಿದ ಸ್ವಲ್ಪ ಕೇಳಿಸ್ಕೊ, ನನ್ನ ಮಾತು ಕೇಳಿಸ್ಕೊ ಪ್ಲೀಸ್. ಅದು ನಾನು ಈ ಕಂಪ್ನಿಯ ಗೀಲಿಕ ಇದೇನು ಫುಲ್ ಬುಕಿಶು. ಜಾನು, ನಾನು ಈ ಕಂಪ್ನಿ ಎಮ್ ಡಿ. ಛೀ, ಇದು ವರ್ಕೌಟ್ ಆಗ್ತಿಲ್ಲ. ಹಾ, ಜಾನು, ನಾನು ಅನ್ನಪೂರ್ಣವ್ರ ಮೊಮ್ಮಗ. ಓ ನೋ, ಮೊದಲೇ ಅಜ್ಜಿಗೆ ಜಾನು ಕಂಡ್ರೆ ಆಗಲ್ಲ. ಆಮೇಲೆ ಜಾನು ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ ನೋ ವೇಸ್. ಬಿಡಪ್ಪ, ಬಿಡ. ಜಾನು, ನಾನು ನಿನಗೆ ಸುಳ್ಳು ಹೇಳಿದೆ ನಿಜ. ಸುಳ್ಳು ನಿಜ ಎರಡು ಒಂದೇ ಸೆಂಟೆನ್ಸ್ ಅಲ್ಲ. ಸರಿ ಹೋಗ್ತಿಲ್ವೇ? ಜಾನು, ನಾನು ನಿನಗೆ ಸುಳ್ಳು ಹೇಳಿದ್ದು ನಿನಗೆ ಮೋಸ ಮಾಡೋದಕ್ಕಲ್ಲ, ನಿನಗೆ ಹತ್ರ ಆಗೋದಕ್ಕೆ. ಮನೇಲಿ ರಾಜ್ಕುಮಾರ್ ಅಂತಾರ, ಆಫೀಸಲ್ಲಿ ಬಾಸ್. ನನ್ನನ್ನು ಯಾರು ಕಾಮನ್ ಮ್ಯಾನ್ ಆಗಿ ನೋಡೇ ಇಲ್ಲ. ಆದರೆ ನೀನು ನನಗೆ ಎಲ್ಲ ಅನುಭವ ಕೊಟ್ಟಿದ್ಯಾ. ರೋಡ್ ಸೈಡಲ್ಲಿ ಪಾನಿಪುರಿ, ದರ್ಶನಿಲಿ ಕಾಫಿ, BMTCಲಿ ಓಡಾಟ. ವಾವ್, ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್ ಜಾನು. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಾಮನ್ ಮ್ಯಾನ್ ಅಂತ ಗೊತ್ತಾಗಿದೆ ನಿನ್ನಿಂದ. ಇದೇನಿದು, ಯಾವುದೋ ಹೀರೋನ ಕಾಪಿ ಹೊಡೆದಾಗಿದೆಯಲ್ಲ. ಬೇಡ. ಹೇ, ಬೇಗ ವಿಷಯಕ್ಕೆ ಬಂದ್ಬಿಡ್ಬೇಕಪ್ಪ, ಇಲ್ಲದೆ ಇದ್ರೆ. ಹಾಂ,
ಇದೆ ರೆಡ್ ರೋಸ್ ಅಂತೆ ಅಪ್ಪ, ರೆಡ್ ರೋಸ್. ಜಾನು, ನನಗೆ ನೀನು ಅಂದ್ರೆ ಈ ಭೂಮಿಗೆ ಜೀವನದಿ ಹಾಗೆ, ಆಕಾಶಕ್ಕೆ ಮೋಡದ ಹಾಗೆ, ಆಕಾಶಕ್ಕೆ ನಕ್ಷತ್ರದ ಹಾಗೆ. ನೀನೇ ನನಗೆ ಜೀವ, ನೀನೇ ನನಗೆ ಆತ್ಮ, ನೀನೇ ನನಗೆ ಕ್ಯಾಪಲ್ಲಿ ಏನೋ ಫಿಲ್ ಮಾಡ್ಕೊಂಡ್ರಾಯ್ತು. ಜಾನು, ನೀ ನನ್ನ ಕೈ ಹಿಡಿತೀಯಾ? ಅಲ್ಲ, ನಾನು ನನ್ನ ಕೈ ಹಿಡಿತೀನಿ. ನನ್ನ ಜೀವನ ಸಂಗಾತಿ ಆಗ್ತೀಯಾ? ನೀನ್ ಯಾವಾಗ ಬಂದ? ಡೋರ್ ನಾಕ್ ಮಾಡಿ ಬರಕ್ಕಾಗಲ್ವಾ? ಸರ್, ಇದಕ್ಕೊಂದು ಅರ್ಜೆಂಟ್ ಸೈನ್ ಆಗಬೇಕಾಗಿತ್ತು. ಆಮೇಲೆ ಬಾ, ಇವಾಗ ಬೇಡ. ಸರ್, ತುಂಬಾ ಅರ್ಜೆಂಟಾಗಿ ನೀವು ಅದಕ್ಕೊಂದು ಸೈನ್ ಹಾಕ್ಬೇಕಾಗಿತ್ತು ಸರ್. ಓ, ನೀವು ಹೇಳಿದ್ರಲ್ವಾ ಆಮೇಲೆ ಪ್ರಾಕ್ಟೀಸ್ ಅಲ್ಲಿ ಆಮೇಲೆ ಅಂತ. ಸರ್, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ. ಹೇಳು. ಈ ಆಕಾಶ, ಭೂಮಿ, ಗಾಳಿ, ನೀರು ಇದೆಲ್ಲ ವೇಸ್ಟ್ ಸರ್, ವರ್ಕೌಟ್ ಆಗಲ್ಲ. ಮತ್ತ ನೀವು ಅವಳ ಮುಂದೆ ಹೋಗಿ, ನೀನು ನನಗೆ ತುಂಬಾ ಇಷ್ಟ, ನಿನಗೂ ನಾನು ಇಷ್ಟ ಆದ್ರೆ ಮದುವೆ ಮಾಡ್ಕೊಳ್ಳ ಅಂತ ಹೇಳ್ಬಿಟ್ರೆ ಆಯ್ತು. ಹಾಗಂತೀಯಾ? ಅಷ್ಟೇ ಸರ್, ಅದೇ ಅಲ್ವಾ ಬಾಟಮ್ ಲೈನು. ಸುತ್ತಿ ಬಳಸಿ ನಾವು ಹೇಳೋದು ಅದನ್ನೇ ಅಲ್ವಾ? ಆದ್ರೆ ಇವತ್ತೇ ನೀವು ಇದನ್ನ ಹೇಳ್ಬೇಕು. ನಂದು, ನೀನೇ ಕಣ ನನಗೆ ಧೈರ್ಯ. ಸರಿ ಸರ್, ಸೈನು ಆಮೇಲೆ ಹಾಕಿ ನೀವು ಪ್ರಾಕ್ಟೀಸ್ ಶುರು ಹಚ್ಕೊಡಿ. ನಂದಿನಿ, ನೀನಿಲ್ದೆ ಶೂನ್ಯ ಶೂನ್ಯ ಶೂನ್ಯ. ಶೂನ್ಯ ಅಲ್ವಾ? ನಿಂತ್ಕೊಳ್ಳೋ, ಸ್ವಲ್ಪ ಹೇಳ್ಕೊಡು. ನಂದು ನಿಂತ್ಕೊಳ್ಳಪ್ಪ. ರೀ ನಂದಿನಿ, ಸರಿ ಜಾನು, ನಾನು ನಿನ್ನ ತುಂಬಾ ಪ್ರೀತಿಸಿದ್ದೀನಿ. ಅದಕ್ಕೆ ಇವತ್ತೇನು ಹುಳಿ ಮಾಡೋಣ? ಬೆಂಡೆಕಾಯಿ ಈರುಳ್ಳಿ ಗೊಜ್ಜು ಮಾಡೋಣ. ಅಕ್ಕ ಬೇಡ, ನಾನು ಇವತ್ತು ಈರುಳ್ಳಿ ತಿನ್ನಲ್ಲ. ಮಾಲ್ತಿ ಅದ್ಗೆ, ಹಾಗಾದ್ರೆ ಬೀನ್ಸ್ ಆಲೂಗಡ್ಡೆ ಹುಳಿ ಮಾಡೋಣ. ಏನೋ ಒಂದ್ ಮಾಡೆ, ದಿನ ಅದೇ ತಾನೇ ಮಾಡೋದು. ಅಕ್ಕ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಶ್ರೀಗೆ ಚಿಂತೆ ಕಣೆ ಅವ್ರಿಗೆ. ಚಿಂತೆ ಮಾಡೋಂಥದ್ದು ಏನಾಗಿದೆ? ಇನ್ನೇನೇ ಆಗ್ಬೇಕು, ಒಂದೊಂದ್ ದಿನ ಒಂದೊಂದ್ ಥರ ಇರ್ತಾನೆ. ಇವತ್ ಖುಷಿಯಲ್ಲಿದ್ದಾನೆ, ಮುಂದೇನೋ ಹೀಗೆ ಇರ್ತಾನೆ ಅಂತ ಸಮಾಧಾನ ಪಟ್ಕೊಂಡ್ರೆ ಮಾರನೇ ದಿನ ಊಟ ತಿಂಡಿ ಬಿಟ್ಟು ಬೇಜಾರಲ್ಲಿ ಕೂತಿರ್ತಾನೆ. ಈ ಪುಸ್ತಕ ಏನ್ ಹೇಳುತ್ತೆ ಗೊತ್ತಾ? ಪುಸ್ತಕ ಏನ್ ಹೇಳುತ್ತಮ್ಮ? ಅದಕ್ಕಿನ್ ಬಾಯಿ ಇದ್ಯಾ? ಸ್ವಲ್ಪ ಸುಮ್ಮನೆ ಇರೆ. ನೀವ್ ಹೇಳಿ ಅತ್ತೆ. ಕರ್ಮಣ್ಣೇ ವಾತಿಕಾರಸ್ತೆ ಮಾ ಫಲೇಶು ಕಥಾಚನ. ಚೆನ್ನಾಗಿದೆ. ಏನು ಸಿಗ್ಲಿಲ್ಲ ಅಂದ್ರೆ ಕದಾ ತೆಗಿಬೇಡಿ ಅಂತ ಅಲ್ವಾ ಅಮ್ಮ? ಬೇಬಿ, ಏನೇನೋ ಮಾತಾಡ್ಬೇಡ್ವೆ. ಅತ್ತೆ ಹೇಳ್ತಿರೋದು ಮಾಲ್ತಿ ಅಕ್ಕಂಗೆ. ಮಕ್ಕಳನ್ನ ಸರಿಯಾಗಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಡೋದು ತಂದೆ ತಾಯಿ ಕರ್ತವ್ಯ. ಆದ್ರೆ ಮಕ್ಕಳಿಂದ ಯಾವ ಅಪೇಕ್ಷೆನೂ ಮಾಡಬಾರ್ದು ಅಂತ ಅಲ್ವಾ ಅತ್ತೆ? ಹೌದು, ಸರಿಯಾ ಹೇಳಿದೆ. ಬೆಳೆಯೋ ಮಕ್ಕಳು ನಮ್ಮ ಸ್ನೇಹಿತರಂತೆ. ಅವರ ಅನಿಸಿಕೆ, ಅವರ ಇಷ್ಟ, ಅವರ ವಿಚಾರ ಎಲ್ಲ ನಾವು ಗೌರವಿಸ್ಬೇಕು. ಅದೆಲ್ಲ ಮಾಡೋಣ ಅಮ್ಮ, ಆದ್ರೆ ಅವನು ಅನುಭವಿಸೋ ನೋವನ್ನ ನಂಗೆ ನೋಡಕ್ಕಾಗಲ್ಲ. ಅದು ಅಷ್ಟೇ, ನಾವು ಅಯ್ಯೋ ಪಾಪ ಅನ್ಬೋದು, ಸಮಾಧಾನ ಮಾಡ್ಬೋದು. ಅವರ ಕಷ್ಟ ನೋವನ್ನ ಹೊತ್ಕೊಳಕ್ಕಾಗುತ್ತಾ ಹೇಳು? ಯಾಕಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಹೀಗಾಡ್ತಾರೆ? ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ಗಾಯ ಆದ್ರೂ ಸಾಕು, ಜೀವ ಹೋದವರಂಗ್ ಆಡ್ತಾರೆ. ನಮ್ಮಿಂದ ಆರೈಕೆ ಬಯಸ್ತಾರೆ, ಪ್ರೀತಿ ಬಯಸ್ತಾರೆ. ಆದ್ರೆ ಬೆಳೀತಾ ಬೆಳೀತಾ ಏನು ಹೇಳೋದೇ ಇಲ್ಲ. ಅದನ್ನೇ ಅಲ್ವಾ ಬೆಳವಣಿಗೆ ಅನ್ನೋದು. ಅವ್ರ ಬದುಕನ್ನು ಅವರೇ ರೂಪಿಸ್ಕೊಳ್ತಾರೆ, ಅವರೇ ಅನುಭವಿಸ್ತಾರೆ. ಅವ್ರಿಗೆ ಬೇಕಾಗಿದ್ದು ಕೊಡೋದು ಮಾತ್ರ ನಮ್ಮ ಕರ್ತವ್ಯ. ತಾಯಂದ್ರು ನಾವು. ಅವ್ನು ಎಷ್ಟೇ ದೊಡ್ಡವನಾಗಿ ಬೆಳೆದ್ರು ನಮಗ್ ಚಿಕ್ಕ ಹುಡುಗನೇ ಅಲ್ವೇನಮ್ಮ?
ಅದನ್ನೇ ನಾವು ತಿದ್ಕೋಬೇಕಾಗಿರೋದು. ನಡಿಯಕ್ ಬಿಟ್ಬಿಡ್ಬೇಕು. ಜಾಗ್ರತೆಯಿಂದ ನಡೆಯುವಾಗ ಬೀಳ್ತಾರೆ ಅಂದಾಗ ಕೈ ಹಿಡಿದ್ರೆ ಸಾಕು. ಇಲ್ದಿದ್ರೆ ನಮಗೂ ಕಷ್ಟ, ಅವನ್ ಕೈ ಹಿಡಿಯೋ ಹುಡುಗಿಗೂ ಕಷ್ಟ. ನನಗೇನ್ ಕಷ್ಟ? ಬಾಮ್ಮ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಹೇಳಮ್ಮ, ನಿನ್ ಬಾಯಿಂದಲೂ ಕೇಳ್ಬಿಡ್ತೀನಿ. ಅಮ್ಮ, ನೀವು ಆಶೀರ್ವಾದ ಮಾಡಿಕೊಟ್ಟು ಬಳೆನ ಶ್ರೀ ನಂಗೆ ತೊಡ್ಸಿದ್ದಾರೆ ನೋಡಿ. ಯಾಕೆ ಯಾರು ಮಾತಾಡ್ತಾನೆ ಇಲ್ಲ? ನಾನಿಲ್ಲಿ ಬಂದಿರೋದು ನಿಮ್ಗೆ ಯಾರಿಗೂ ಸಂತೋಷ ಆಗಿಲ್ವಾ? ನಿಮ್ ಡೌಟ್ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಶ್ರೀನೇ ಇದನ್ನ ತೊಡ್ಸಿದ್ರ ಅಂತ ತಾನೆ? ಹೌದು, ಶ್ರೀನೇ ಇದು ತೊಡ್ಸಿದ್ದು. ನೀವಾ? ಆಶ್ಚರ್ಯ ಆಯ್ತಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಪಬ್ಲಿಕ್ ಪ್ಲೇಸ್, ಬಸ್ ಸ್ಟಾಪ್ ಬಂದೆ ನೀನೇ ನೋಡೋದಕ್ಕೆ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅವತ್ತೇ ಹೇಳಿದ್ನಲ್ಲ, ಮಾತಾಡಕ್ ಇನ್ನೇನಿಲ್ಲ. ಸಾರಿ ಅಂತ ಹೇಳಿದ್ನಲ್ಲ. ಅದ್ ಬಿಡಿ. ಜಸ್ಟ್ ಫಾರ್ ಯು, ನಿನಗೋಸ್ಕರ. ಐ ಆಮ್ ವೆರಿ ಸಾರಿ. ಇರೋ ಥರ ಮೊಣಕಾಲ ಮೇಲೆ ಕೂತ್ಕೊಂಡು ಕ್ಷಮೆ ಕೇಳಲ್ಲ? ಪ್ಲೀಸ್ ಹುಚ್ಚುಚ್ಚಾಗಿ ಆಡ್ಬೇಡಿ, ಡೀಸೆಂಟ್ ಆಗಿ ನಿಂತ್ಕೊಳ್ಳಿ. ಹಾಗಾದ್ರೆ ಕ್ಷಮಿಸಿದ್ದೀನಿ ಅಂತ ಹೇಳು. ಸರಿ, ಕ್ಷಮಿಸಿದ್ದೀನಿ. ನಡಿ. ನಾನು ಎಲ್ಲಿಗೂ ಬರಲ್ಲ. ಆಗಲ್ಲ ಅಂದ್ರೆ ಹೇಗೆ? ನಾಳೆ ನಾನು ನಿನ್ ಗಂಡ. ನೋಡಿ, ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ ಕ್ಲಿಯರ್ ಆಗಿ, ಈ ಮದ್ವೆ ಆಗಲ್ಲ, ಇದೆಲ್ಲ ಸಾಧ್ಯ ಇಲ್ಲ ಅಂತ. ನೀನು ಹೇಳಿದಾಗಲ್ಲ, ನಾನು ಹೇಳಿದಾಗ ನಡೆಯೋದು. ಅವತ್ತು ಹೇಳಿದೆ ತಾನೇ ಒಪ್ಪಿಗೆ ಅಂತ. ಈಗಾಗಲ್ಲ ಅಂದ್ರೆ? ಹೌದು, ಹೇಳಿದ್ದೆ. ನಾವಿಬ್ರು ಮದ್ವೆ ಆದ್ರೆ ಸುಖವಾಗಿರಕ್ಕಾಗಲ್ಲ, ನಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಇರಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಿದ್ದೀನಿ. ನಾನು ಹೇಳಬೇಕು ಯಾವ್ದು ಸುಖ ಅಂತ. ಹೊಂದ್ಕೊಳ್ಳೋದು ನಿನಗೆ ಬಿಟ್ಟದ್ದು. ನಾವು ಬಯಸಿದ್ದೆಲ್ಲ ಕಾಲು ಕೆಳಗೆ ಬಿದ್ದಿರುತ್ತೆ. ಹಣ, ಒಡವೆ, ಆಸ್ತಿ, ಅಂತಸ್ತು ಎಲ್ಲ. ನಂಗದೇನೂ ಬೇಕಾಗಿಲ್ಲ. ನಿನಗೆ ಅವೆಲ್ಲ ಇಲ್ಲ, ಅದಕ್ಕೆ ಅದ್ರ ರುಚಿ ಗೊತ್ತಿಲ್ಲ. ಒಂದು ಚೂರು ಅಭ್ಯಾಸ ಆಗಲಿ, ಆಮೇಲೆ ಎಷ್ಟು ಕಳ್ಕೊತಿದ್ದೆ ಅಂತ ನಿನಗೆ ಗೊತ್ತಾಗುತ್ತೆ. ನಂಗೆ ಕಳ್ಕೊಳ್ಳೋ ಅಗತ್ಯ ಇಲ್ಲ, ಅದ್ರ ಅಭ್ಯಾಸನೂ ಆಗ್ಬೇಕಾಗಿಲ್ಲ. ಇಷ್ಟೊಂದು ಅಹಂಕಾರ ಇರಬಾರ್ದು ಗತಿ ಇಲ್ಲದವ್ರಿಗೆ. ನಿಮಗೆ ಈ ಗುಣ ಇದೆ ಅಂತಾನೆ ನಾನು ಮದ್ವೆಗೆ ಬೇಡ ಅಂದಿದ್ದು. ಈಗ ಆ ಚರ್ಚೆ ಬೇಡ, ಹೊಡಿ. ಏಯ್, ಹೋಗಿ ಹೋಗಿ ಅನ್ನೋದಕ್ಕೆ ನಾನೇನು ಬೇಡಕ್ಕೆ ಬಂದಿದ್ದೀನ? ನಡಿಯೇ. ರೋಡ್ ಇದು, ಕೂಕ್ಕೋಬೇಕಾಗುತ್ತೆ. ಎದುರಿಸ್ತೀಯ? ನನ್ನನ್ನೇ ಎದುರಿಸ್ತೀಯ? ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿನ್ನಂಥವ್ರು 100 ಜನ ಸಿಗ್ತಾರೆ. ತುಂಬಾ ಸಂತೋಷ.
ನನ್ಕಿಂತ ಒಳ್ಳೆ ಹುಡುಗಿ ಸಿಗ್ಲಿ ಅಂತಾನೆ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ನೋಡು, ನನ್ನ ಮಗ ನಿನ್ನನ್ನು ಫಿಕ್ಸ್ ಮಾಡಿದ ಕಾರಣಕ್ಕೆ ತಗ್ಗಿ ಬಗ್ಗಿ ನಡೀತಾ ಇದ್ದೀನಿ. ನನಗೆ ನನ್ನ ಮಗನಿಗಿಂತ ದೊಡ್ಡದು ಯಾವುದೂ ಇಲ್ಲ. ನನ್ನ ಮಗನ ನಿರಾಸೆ ಆಗೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅವ್ರಿಗೆ ಯಾಕೆ ನಿರಾಸೆ ಆಗ್ಬೇಕು? ಅವ್ರಿಗೆ ನಿರಾಸೆ ಆಗತ್ತಂತ ನನಗ್ ಬಲವಂತ ಮಾಡಕ್ ಆಗಲ್ಲ ನೀವು. ಏಯ್, ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ. ಎಷ್ಟೇ ಪೊಗರು ನಿನಗೆ? ನೀನು ನನ್ನ ಹೆಂಡತಿ ಆಗೋಳಂತ ಸುಮ್ಮನೆ ಇದ್ದೀನಿ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ರೀ. 4 ಕಾಸು ಸಂಪಾದನೆ ಮಾಡ್ತಿದ್ದೀನಿ ಅಂತ ಎಷ್ಟೇ ಸೊಕ್ಕು ನಿನಗೆ? ನಾನು ಎಂತವನು ಗೊತ್ತಾ? ನನಗೆ ದಕ್ಕದೇ ಇರೋ ವಸ್ತುನ ಬೇರೆ ಯಾರಿಗೂ ದಕ್ಕೋದಕ್ಕೆ ಬಿಡೋದಿಲ್ಲ. ಏನೋ ತೆಳ್ಳಿಗೆ ಬೆಳ್ಳಿಗೆ ಮುಖ ಮೂತಿ ನೆಟ್ಟಿಗಿದೆ ಅಂತ ಸುಂದರಿ ಹಾಡ್ದಾಗ ಆಡ್ತೀಯ. ಸುಟ್ಟು ಬಿಡ್ತೀನಿ. ಯಾರು ನಿನ್ನ ಹತ್ರ ಬರಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ನನ್ನನ್ನು ಹೆದರಿಸ್ತಿದ್ದೀರಾ? ನಿನ್ನನ್ನೇನು ಎದುರಿಸೋದು? ನನ್ನ ಜೊತೆ ಸಂಬಂಧ ಬೆಳೆಸ್ಕೊಳಕ್ ಮಾತ್ರ ಅವಕಾಶ ಇರೋದು. ಬಿಡಿಸ್ಕೊಳಕ್ಕೆ ದಾರಿ ಒಂದೇ, ಅದು ನನಗೆ ಬೇಡ ಅನ್ಸ್ಬೇಕು. ಒಂಥರ ಒನ್ ವೇ ಟ್ರಾಫಿಕ್ ಇದ್ದಾಗೆ ನನ್ನ ಆಟೋನ ರೋಡು. ಇದಕ್ಕೆ ಕಟ್ಟಿ ಬಂದವ್ರನ್ನ ಮುಗಿಸ್ಬಿಡ್ತೀನಿ. ಕಲ್ಯಾಣಿ, ನಮಗೆ ನಿನ್ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಒಳ್ಳೆ ಹುಡುಗಿ, ಸಂಸ್ಕಾರವಂತೆ. ಈ ಕಾಲದ ತರ ಅಲ್ಲ. ಅದಕ್ಕೆ ನಾವು ಒಪ್ಕೊಂಡಿದ್ದು. ಆವತ್ತು ಇದೇ ಮಾತು ಹೇಳಿದೆ, ಇವತ್ತು ಅದೇ ಹೇಳ್ತಿದ್ದೀನಿ. ನಮ್ ಶ್ರೀ ಮನಸಾರೆ ಒಪ್ಪೋ ತನಕ ನಾವು ಮುಂದುವರಿಯಕ್ಕಾಗಲ್ಲ. ಅಮ್ಮ ಹೇಳದ್ನಲ್ಲ, ಶ್ರೀನೇ ಈ ಬಳೆಗಳನ್ನ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಅದ್ ಏನ್ ನಡೆದಿದ್ಯೋ ಅದು ಯಾವುದು ನಮ್ವರೆಗೂ ಬರ್ತಿಲ್ಲ. ನಮ್ಗದು ಬೇಕಾಗೂ ಇಲ್ಲ. ಶ್ರೀ ನಡವಳಿಕೆನೆ ನಮ್ ಕನ್ನಡಿ. ಒಂದೊಂದು ದಿವಸ ತುಂಬಾ ಖುಷಿಯಾಗಿ ಬರ್ತಾನೆ, ನಾವು ಖುಷಿ ಪಡ್ತೀವಿ. ಓ, ತುಂಬಾ ಹೊಂದ್ಕೊಂಡಿದ್ದಾರೆ ಅಂತ. ಮಾರನೇ ದಿನ ತುಂಬಾ ಅಪ್ಸೆಟ್ ಆಗಿ ಬರ್ತಾನೆ. ನಮಗೂ ಚಿಂತೆ, ಇದ್ಯಾಕೋ ಸರಿ ಬರ್ಲಿಲ್ಲ ಇವ್ರಿಬ್ರ ಮಧ್ಯೆ ಅಂತ. ಅವನು ಹೇಳಿದ್ದಾನೆ, ನಮ್ಮಿಬ್ರ ಮಧ್ಯೆ ಯಾರು ಬರಬಾರ್ದು ಅಂತ. ನನ್ ಬಗ್ಗೆ ಹೇಳಿದಾರ ಶ್ರೀ? ಹೇಳಿದ್ದಾನೆ ಅಂದ್ರೆ ಹೇಳಿದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ವಿಷಯನೂ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ನನ್ನ ಜೊತೆಲಿರೋದೇ ನಂಗೆ ದೊಡ್ಡ ಬಲ. ಒಂದ್ ನಿಮಿಷ. ನಾವ್ ನಿನ್ನ ಇಷ್ಟಪಡೋದು ಶ್ರೀ ಇಷ್ಟಪಡ್ಬೋದು ಅನ್ನೋ ನಂಬಿಕೆಯಿಂದ. ಶ್ರೀ ಏನಾರು ಇಷ್ಟಪಡದೇ ಇದ್ರೆ ನಾವ್ ಯಾರು ನಿನಗೆ ಸಪೋರ್ಟ್ ಮಾಡೋದಿಲ್ಲ. ಅರ್ಥ ಆಯ್ತು. ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನಮ್ ಶ್ರೀಗೇನಾದ್ರು ನಿನ್ನಿಂದ ನೋವಾದ್ರೆ ಸಪೋರ್ಟ್ ಇರ್ಲಿ, ನಾವ್ ಯಾರು ನಿನ್ನ ಕ್ಷಮಿಸೋದು ಇಲ್ಲ. ತಪ್ಪೋ ಸರಿನು, ನಾವೆಲ್ಲರೂ ಶ್ರೀಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ಳೋದು. ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ನಮ್ಮನ್ ದೂರ ಮಾಡಿ ನೀನ್ ಮಾತ್ರ ಶ್ರೀ ಜೊತೆ ಇರ್ಬೋದು ಅಂತ ಮಾತ್ರ ಅನ್ಕೋಬೇಡ. ಅವನೇ ನಿನ್ನನ್ನು ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಲಿಸಿ ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ಯಾವುದೇ ನೆಪ, ಸಾಕ್ಷಿ, ಟೈಮ್ ಕೇಳೋದು ಇವೆಲ್ಲ ನಮಗೆ ಖುಷಿನೂ ಕೊಡಲ್ಲ, ಇಷ್ಟನೂ ಆಗಲ್ಲ. ಹಲೋ, ಹಾಯ್. ಎಲ್ಲಿದ್ಯಾ? ಸಾರಿ, ನಾನು ಹೊರಟು ಬಂದ್ಬಿಟ್ಟೆ. ಯಾಕೆ ಕಾಯ್ಲಿಲ್ಲ ಜಾನು? ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ವಾ? ಹೀಗೆಲ್ಲಿದ್ಯಾ? ಬಸ್ ಸ್ಟಾಪಲ್ಲಿ ಇದೆಯಾ? ಹ್ಞೂ, 10 ನಿಮಿಷ ಲೇಟ್ ಆಯ್ತು. ಅಷ್ಟ್ರಲ್ಲಿ ಬಸ್ ಬಂದ್ಬಿಡ್ತಾ? ಸಾರಿ, ಹೊರಡ್ಲೇಬೇಕಾಯ್ತು. ಯಾಕೆ? ಇದಕ್ಕೆ ಕಡ್ಡಿ ಬಂದವ್ರನ್ನ ಮುಗಿಸ್ಬಿಡ್ತೀನಿ. ಜಾನು, ಇಸ್ ಎವ್ರಿಥಿಂಗ್ ಓಕೆ? ಏನೂ ಪ್ರಾಬ್ಲಮ್ ಇಲ್ಲ. ಸಿಕ್ಕಾಗ ಹೇಳ್ತೀನಿ ಬಿಡು. ಎಲ್ಲಿದ್ಯಾ? ಮನೆಲ್ಲ? ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ? ಹಾಗೇನಿಲ್ಲ, ಮನೆ ರೋಡಲ್ಲೇ ಇದ್ದೀನಿ. ಸರಿ, ನಿಮ್ಮ ಮನೆಗೆ ಹೋಗು. ಯಾಕೆ ಬೇಜಾರಾ? ನಾಳೆ ಸಿಗೋಣ. ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ, ಇವತ್ತು ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಹೆದರಿಸ್ಬೇಡ. ಆಕ್ಚುಲಿ ನೀನು ಹೆದರುವಂಥ ವಿಷಯ ಏನಿಲ್ಲ, ಇನ್ನು ನನಗಿದೆ. ಏನದು?
ಫೋನಲ್ಲಿ ಹೇಳುವಂಥದ್ದಲ್ಲ. ಸರಿ, ನಾಳೆ ತನಕ ಕಾಯ್ಬೇಕು ತಾನೆ? ಹ್ಞೂ. ಶಾಕ್ ಕೊಡಂತದ್ದು ಏನೂ ಅಲ್ಲದೆ ಇದ್ರೆ ಸಾಕು. ನಾಳೆ ಬಸ್ ಸ್ಟಾಪಲ್ಲಿ ಬೇಡ, ಕಾಫಿ ಕುಡಿತಾ ಮಾತಾಡೋಣವಾ? ಬೇಗ ಬರ್ತೀನಿ. ಡನ್. ಮತ್ತಿನ್ನೇನಿರುತ್ತೆ? ಫೋನ್ ಇಡ್ಲಾ? ಬೇಡ. ಮನೆ ಬಂತು. ಪರವಾಗಿಲ್ಲ, ರೂಮಿಗೆ ಹೋಗಿ ಬಾಗಿಲು ಹಾಕೊಳ್ಳೋವರೆಗೂ ಮಾತಾಡು. ಹಾಗೆಲ್ಲ ಮಾಡಕ್ಕಾಗಲ್ಲ. ಮತ್ತೆ ಯಾಕೆ ಕಟ್ ಮಾಡಕ್ ಅರ್ಜೆಂಟ್ ಮಾಡ್ತಿದ್ಯಾ? ತುಂಬಾ ಹೊತ್ತು ಮಾತಾಡಕ್ಕಾಗಲ್ಲ, ಅರ್ಥ ಮಾಡ್ಕೋ. ಪ್ಲೀಸ್ ಕಟ್ ಮಾಡು. ನಾನಂತೂ ಕಟ್ ಮಾಡಲ್ಲ, ಬೇಕಿದ್ರೆ ನೀನೇ ಕಟ್ ಮಾಡು. ನಾನಷ್ಟು ರೂಡ್ ಅಲ್ಲ. ನೀನ್ ಮಾತಾಡ್ತಾ ಕಟ್ ಮಾಡಲ್ಲ, ನೀನೇ ಕಟ್ ಮಾಡು ಪ್ಲೀಸ್. ಸರಿ, ಹಾಗಾದ್ರೆ ಇಬ್ರು ಒಟ್ಟಿಗೆ ಕಟ್ ಮಾಡೋಣ. ನಾನು 3 ಎಣಿಸ್ತೀನಿ. ಆದ್ರೆ ಒಂದು ಕಂಡೀಷನ್. ನಾಳೆ ಕಾಫಿ ಶಾಪಲ್ಲಿ ಸಿಗ್ತೀನಿ ಅಂತ ಹೇಳಾಯ್ತಲ್ಲ. ಅದಲ್ಲ, ಈಗ ಕಟ್ ಮಾಡ್ತೀನಿ, ಆದ್ರೆ ರಾತ್ರಿ ಮತ್ತೆ ಕಾಲ್ ಮಾಡ್ತೀನಿ. ಆಗ ನೀನ್ ಮಾತಾಡ್ಲೇಬೇಕಪ್ಪ. ಹಾಗಿದ್ರೆ ಈಗ ಓಕೆ. ಆಯ್ತು, ಆದ್ರೆ ರಾತ್ರಿ 10 ಗಂಟೆ ಮೇಲೆ. ಪ್ರಾಮಿಸ್? ಪ್ರಾಮಿಸ್. ಸರಿ, ಎಣ್ಸು. 1 1 2 3